ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದೆ ತೊಂದರೆ ಅನುಭವಿಸುತ್ತಿದ್ದ ವಿದ್ಯಾರ್ಥಿಗಳ ಸಹಾಯಕ್ಕೆ ಶಿರಾ ಕ್ಷೇತ್ರದ ಜೆಡಿಎಸ್ ಯುವ ನಾಯಕ ಹಾಗೂ ತಾಲೂಕು ಅಧ್ಯಕ್ಷರಾದ ಬಿಎಸ್ ಸತ್ಯಪ್ರಕಾಶ್ ಧಾವಿಸಿದ್ದಾರೆ. ಗ್ರಾಮೀಣ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಾರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಸ್ಥಳೀಯವಾಗಿ ಗಮನ ಹರಿಸಿದ್ದಾರೆ. ಶಿರಾ ತಾಲೂಕಿನ ತುಪ್ಪದಕೋಣ, ಟಿ ಗೊಲ್ಲರಹಟ್ಟಿ, ಕುಂಬಾರಹಳ್ಳಿ, ಮಣ್ಣಮ್ಮನ ದೇವಸ್ಥಾನ, ಸಾಕ್ಷಿಹಳ್ಳಿ ಗ್ರಾಮಗಳಿಗೆ ಸರ್ಕಾರಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬಾರದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ವಿದ್ಯಾರ್ಥಿಗಳ ಪರದಾಟವನ್ನ ಗಮನಿಸಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಅವರು ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಹೋಗೋದೇ ಇಲ್ಲ. ಬಸ್ ಕರೆಕ್ಟ್ ಟೈಮಿಗೆ 8:00 ಬರಬೇಕು, ಇನ್ನೊಂದು 9 ಗಂಟೆಗೆ ಸಂಜೆ ದಿನ 7 ಗಂಟೆಗೆ ಬರಲ್ಲ ಒಂದೊಂದು ದಿನ ಮನೇಲಿ ತುಮಕೂರಲ್ಲಿ ಬರೋ ಒಂದು 4 ಗಂಟೆಯಿಂದ ಮುಂದೆ ಆಗುತ್ತೆ. ಓಕೆ 5:15 5:45 ಬಂದ್ರೆ ಆಯ್ತು, ಅದು ಮಾಡೋಣ. ಈಗ ಬರೋ ಬಸ್ಗಳು ಹೇಳಿದನಲ್ಲ, ಕರೆಕ್ಟ್ ಟೈಮಿಗೆ ಬರೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಫಸ್ಟ್. ಬರೋದೇ ಇಲ್ಲ ಸರ್. ಪಾಪ 4 ಊರಲ್ಲಿ ಇವತ್ತು ಕಾಲೇಜ್ ಬಂದಿಲ್ಲ. ಅಲ್ಲಿಗೆ ರಶ್ ಆಗುತ್ತೆ. ಅಲ್ಲಿಗೆ ರಶ್ ಆಗುತ್ತೆ. ಇವತ್ತು 10 ಊರರು ಬಂದಿಲ್ಲ. ಇವತ್ತು ಸರ್ ಬೆಳಗ್ಗೆ 6 ಗಂಟೆಗೆ ಒಂದು ಹೋಗುತ್ತೆ ಶಿರಾದಿಂದ ತುಮಕೂರು ಕಡೆ. ನೆಕ್ಸ್ಟ್ 8 ಲಾಸ್ಟ್ ಸರ್. ಅಲ್ಲಿ ಎಷ್ಟೋ ಜನ ಆಗಿರ್ತಾರೆ. ಕರೆಕ್ಟ್ ಹೋಗ್ತೈತೆ. ಮಧ್ಯ ಇರೋ ಊರುಗಳೆಲ್ಲ ಏನ್ ಮಾಡ್ಬೇಕು ಸರ್? ತುಮಕೂರು ಸೈಡ್ ಹೋಗೋ ನಮ್ಮ ಊರ ಕರೆಕ್ಟ್ ಹೋಗ್ತಾರೆ. ಈಗ ನಾಳೆ ಕಳಿಸ್ಕೊಡ್ತೀರಾ ಸರ್ ಇವ್ರಿಗೆ? ನಾಳೆ ಕಳಿಸ್ಕೊಡ್ತಾರ ಅಂತ ಬಿಡ್ರಮ್ಮ, ನೋಡೋಣ. ಈಗ ನಮ್ಮ ಹುಡುಗರಿಗೆ ಬಸ್ ಇಲ್ಲ ಅಂತ ಹೇಳ್ತಾರೆ, ಏನು ಹೇಳ್ತೀರ ಅದಕ್ಕೆ ನೀವು? ಎಷ್ಟೊತ್ತಿಗೆ ಬರ್ತಾ ಇಲ್ಲ ಗಾಡಿ? ಗೊತ್ತಾಯ್ತಲ್ಲ, ಗಾಡಿ ಹೋಗ್ತಾ ಇದೆಯಲ್ಲ. ನನಗೆ 9 ಕಾಲಂಗ್ ಬಂದಿತ್ತು ಸರ್. ನಮ್ಗೆ ಬರಕ್ಕೆ ಲೇಟ್ ಆಗುತ್ತೆ ಸರ್. ಬಸ್ ಬರ್ತಾ ಇದೆ, ಬಸ್ ಬರ್ತಾ ಇದೆ. ನೈಟು ಬಂದಿದೆ, ಸಾಯಂಕಾಲನೂ ಬಂದಿಲ್ಲ ಬಸ್ಸು. ನೆನ್ನೆ ಗಾಡಿ ಪ್ರಾಬ್ಲಮ್ ಆಯ್ತು, ಬಂದಿಲ್ಲ. ಕೆಲಸ ಮಾಡ್ತಾರೆ ಸರ್. ಇವತ್ತು ಬಸ್ ಹೋಗಿದೆಯಾ? ನಿಮ್ಮ ಪ್ರಕಾರ ಬಸ್ ಹೋಗಿದೆ? ಒಂದು ನಿಮಿಷ ಇರಮ್ಮ ಇರ್ರಿ ಒಂದು ನಿಮಿಷ. ನಿಮ್ಮ ಡಿಪೋದಲ್ಲಿ ಬಸ್ ಹೋಗಿದೆ ಅಂತ ನೀವು ಹೇಳ್ತಿದ್ದೀರಾ, ಇವ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನೆನ್ನೆದಲ್ಲ, ಇವತ್ತಿಂದು ಆಪರೇಟ್ ಆಗಿರುತ್ತೆ. ಸಂಜೆ ಏನೋ ಗಾಡಿ ವೆಹಿಕಲ್ ಪ್ರಾಬ್ಲಮ್ ಆಗಿ ಇವ್ರಿಗೆ ಹೋಗಿಲ್ಲ. ಮಧ್ಯದಲ್ಲೇ ಅಥವಾ ಆಯ್ತು, ಏನಾದ್ರು ಆ ಥರ ರಿಪೇರಿ ಇದ್ದಾಗ ಬೇರೆ ಬಸ್. ಇನ್ನೊಂದು ಬಸ್ಗಳು ಬೇಕು ಅಂತಂದ್ರೆ ಈಗ ಬಸ್ಗಳು ಶಾರ್ಟೇಜ್ ಇದಾವೆ. 15 ವರ್ಷ ಆದ್ಮೇಲೆ ನಮಗೆಲ್ಲ ಬಸ್ಗಳು ಸ್ಕ್ರಾಪ್ ಆಗ್ತದೆ. ಬಸ್ಗಳು ಇಲ್ಲ. ಬಸ್ಗಳು ಬಂದಾಗ ನಿಮ್ಗೂ ಹೆಚ್ಚುವರಿ ಬಸ್ಗಳು ಇಲ್ಲದ ಹೆಂಗೆ ವ್ಯವಸ್ಥೆ ಮಾಡ್ತೀರಾ ನಿಮ್ಗೆ? ಒಂದು ಸರಿ ಬಸ್ಗಳು ಈಗ ಬರ್ತಾ ಇದಾವೆ ನಿಮ್ಗೆ. ಈಗ ನಾಳೆನೇ ಅಂದ್ರೆ ನಿಮ್ಗೆ ಹಂಗ ಆಗಲ್ಲ. ಬಸ್ಗಳು ಬಂದಾಗ ನಿಧಾನಕ್ಕೆ ಒಂದು ವಾರ 15 ದಿನದೊಳಗೆ ನಿಮ್ಗೆ ವ್ಯವಸ್ಥೆ ಮಾಡ್ಬೋದು. ಬಟ್ ಬಸ್ ಇಲ್ಲದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ಇರೋ ಬಸ್ ನಿಮ್ಗೆ ಏನು ಬಸ್ ಇದೆಯಲ್ಲ, ಆ ಬಸ್ಸು ಕರೆಕ್ಟ್ ಟೈಮಿಗೆ ಬರೋಕ್ಕೆ ವ್ಯವಸ್ಥೆ ಮಾಡ್ತೀವಿ, ಆಯ್ತಾ? ಮುಂದೆ ನೀವು ಏನು ಹೆಚ್ಚುವರಿ ಬಸ್ ಕೇಳ್ತೀರಲ್ಲ ಅದನ್ನ ಮುಂದೆ ಬರೋಣ. ಆಯ್ತು, ಅದನ್ನೆಲ್ಲ ನೀವು ಏನೇನು ಕಂಪ್ಲೇಂಟ್ ಹೇಳ್ತೀರಲ್ಲ ಅದನ್ನೆಲ್ಲ ಹೇಳ್ತೀವಿ. ಡ್ರೈವರ್ ಕಂಡಕ್ಟರ್ಗೆ ಹೇಳಿ ಹತ್ತಿಸ್ಕೊಂಡು ಹೋಗಕ್ಕೆ ಹೇಳ್ತೀವಿ. ಒಂದು ನಿಮಿಷ ಹೇಳೋದು ಕೇಳಿ. ಈಗ ನಿಮ್ಗೆ ಬರೋ ಬಸ್ಸು ಕರೆಕ್ಟ್ ಟೈಮಿಗೆ ಬರೋಕ್ಕೆ ಹತ್ತಿಸ್ಕೊಂಡು ಹೋಗೋ ವ್ಯವಸ್ಥೆ ಫಸ್ಟು. ನೆಕ್ಸ್ಟ್ ನಿಮ್ಗೆ ಹೆಚ್ಚುವರಿ ಏನು ಕೇಳ್ತಿರಲ್ಲ ಅದು ಬಸ್ಗಳು ಬಂದಾಗ ವ್ಯವಸ್ಥೆ ಮಾಡೋಣ. ಚಿನ್ನಪಳ್ಳಕ್ಕೆ ರಶ ಫುಲ್ಲು. ಮಾರ್ಗನಹಳ್ಳಿ ಕೂತ್ಕೋಣ ಮಣ ಮಾತಾಡಿ ನಾವು ಹೇಳ್ತೀವಿ. ನಮಗೆ ಇದು ಬರೋದಿಲ್ಲ ಟಿಕೆಟ್ ಎಕ್ಸಾಮ್ ಬರೆಯಕ್ಕೆ ನಾವೇನ್ ಮಾಡ್ಬೇಕು ಸರ್? ಅವಾಗ ಫೋನ್
ಅಂತ ಅವ್ರು ನಮ್ಗೆ ನೋಡಕ್ ಹೋದ್ರೆ ಸರ್ ಯಾವಾಗ ಬೇಕು ಸರ್ ಆಯ್ತಮ್ಮ ಮಾಡೋಣ. ನಾನು ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಏನು ಅಲ್ಲ ಈಗ ನಾಳೆ ಬನ್ನಿ ಅಂದ್ರೆ ನಾಳೆನೂ ಅದು ಎಜುಕೇಶನ್ ಹಾಳಾಗೋಗುತ್ತೆ ನಾಳೆ ಬನ್ನಿ. ಅಲ್ಲ ಸರ್, ಈಗ ನಾನು ಮಾತಾಡೋದು ಏನು ಬಗೆಯಲ್ಲ, ಅವ್ರದ್ದೇ ಕಷ್ಟ ಇದೆ, ಅವರೇ ಮಾತಾಡಬೇಕು. ನಾನು ಏನು ಮಾತಾಡೋಣ? ನನಗೆ ಕಾರ್ ಐತೆ, ಓಡಾಡ್ತೀನಿ. ನನಗೆ ಹಾಂ ಅಲ್ಲ, ಅರ್ಜಿ ಕೊಟ್ಟೋಗ್ರಿ ಅಂತ ಈಸಾಗಿ ಹೇಳೋದು ತಪ್ಪು ಸರ್. ಯಾಕೆಂದ್ರೆ ಮಕ್ಕಳು ಈಗ ವಯಸ್ಸಾದವರಾದ್ರೆ ಬಿಡ್ರೆ ಅವ್ರು ಯಾರೋ ಮನೆಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಡೈಲಿ ವ್ಯವಸಾಯ ಮಾಡೋ ಕುಟುಂಬದವರು ಅವ್ರು ಹೆಂಗೆ ಇವನ್ನ ಡೈಲಿ ಒಬ್ಬೊಬ್ಬರನ್ನ ಬಿಟ್ಟು ಬರೋಕ್ಕಾಗುತ್ತೆ? ಆಗಲ್ಲ. ಕರೀರಿ, ಮಾತಾಡೋಣ ಅವ್ರ ಹತ್ರ. ಇಷ್ಟು ಜನಕ್ಕೂ ಇವತ್ತು ಕಾಲೇಜ್ ಮಿಸ್ ಆದ್ರೆ ಎಷ್ಟು ಲಾಸ್ಟ್ ಅಲ್ಲ, ಅರ್ಧ ಜನ ಮನೆಗೆ ಹೋಗೋರಲ್ಲಿ. ಅದೇ ಅದಕ್ಕೆ ಬಂದಿದ್ದೀನಿ ಡಿಪೋ ಹೊತ್ತಾಗಿ. ನಾವು ಹೇಳೋದು ಸ್ಕೂಲ್ ಮಕ್ಳಿಗೆ ಅರೇಂಜ್ ಮಾಡಿದ್ರೆ ಪ್ಯಾಸೆಂಜರ್ಗಳು ಹೆಂಗೆ ಬರ್ತಾರೆ ಹೋಗ್ತಾರೆ ಅಂತ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಸ್ಕೂಲ್ ಮಕ್ಳಿಗೆ ಹಂಗೆ ಆಗಲ್ವಲ್ಲ, ಅವ್ರು ಟೈಮಿಂಗ್ ಬರಲೇಬೇಕು. ಅಲ್ಲಿ ಮನೆಗೂ ಬಯಸ್ಕೋಬೇಕು ಅಪ್ಪ ಅಮ್ಮ ಅಂತ, ಸ್ಕೂಲ್ಗೆ ಹೋಗಿಲ್ಲ ಅಂತಾನ. ಇಲ್ಲಿ ಲೆಕ್ಚರರು ಮಾಸ್ಟರ್ಗಳು ಅವರು ಏನು ಲೇಟಾಗಿ ಬರ್ತೀರ ಅಂತ ಅವರು ಬೈತಾರೆ. ಮತ್ತೆ ಸಂಜೆ ಮನೆಗೆ ಲೇಟ್ ಆಗೋದಾಗ ಅಲ್ಲಿ ತಂದೆ ತಾಯಿಗಳು ನೋಡೋ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಆಮೇಲೆ. ಹಂಗೈತಣ್ಣ. ಆಯ್ತಣ್ಣ, ಮಾತಾಡ್ತೀನಿ. ಆಯ್ತು ಆಯ್ತು ಆಯ್ತಣ್ಣ, ಮಾತಾಡ್ತೀನಿ ಬಿಡೋಣ ಆಮೇಲೆ. ಇವರಾ ಸರ್? AWS ಇಲ್ಲ.